ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಿಜೆಪಿ ಒಂದು ಶಿಸ್ತಿನ ಪಕ್ಷ ಅಂತ ಕರೆಸಿಕೊಳ್ಳುತ್ತೆ. ಬಿಜೆಪಿ ನಾಯಕರು ಮಾತನಾಡುವಾಗ ಸಂಸ್ಕೃತಿಯ ಬಗ್ಗೆ ಮಾತನಾಡ್ತಾರೆ, ಹೆಣ್ಣು ಮಕ್ಕಳ ಬಗ್ಗೆ ಗೌರವದ ಬಗ್ಗೆ ಮಾತನಾಡ್ತಾರೆ. ಆದರೆ ಇಲ್ಲೊಬ್ಬ MLC ಎನ್ ರವಿಕುಮಾರ್ ಬಾಯಿ ಬಿಟ್ಟಿದ್ದು ಮಾತ್ರ ಅಸಂಬದ್ಧ, ನಿಜಕ್ಕೂ ಕೂಡ ಅಸಹ್ಯ. CS ವಿರುದ್ಧ MLC ರವಿಕುಮಾರ್ ಅವಹೇಳನಕಾರಿ ಹೇಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. MLC ರವಿಕುಮಾರ್ ವಿರುದ್ಧ ಕಾಂಗ್ರೆಸ್ ನಾಯಕರು ಮುಗಿಬೀಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ರವಿಕುಮಾರ್ ನಾಲಿಗೆ ಉದ್ದವಾಗಿದೆ ಅಂತ ಹೇಳಿದ್ದಾರೆ. ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಇನ್ನೇನು ಹೇಳ್ತಾರೆ. ಇನ್ನು ಪ್ರದೀಪ್ ಈಶ್ವರ್ ಕೂಡ ವಾಗ್ದಾಳಿ ಮಾಡಿದ್ದಾರೆ. ನಾಯಿಗೆ ಬರುವ 3 ಕಾಯಿಲೆಗಳು ಬಂದಿದ್ದಾವೆ ಅಂತ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ಮತ್ತೊಂದು ಕಡೆ ರವಿಕುಮಾರ್ಗೆ ಆತ್ಮಸಾಕ್ಷಿ ಇದ್ರೆ ಕ್ಷಮೆ ಕೇಳಬೇಕು ಅಂತ ಹೇಳಿ HK ಪಾಟೀಲ್ ಹೇಳಿದ್ದಾರೆ. ಮತ್ತೊಂದು ಕಡೆ ರವಿಕುಮಾರ್ ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿ ಸುರೇಶ್ ಗೌಡ ಆಗ್ರಹ ಮಾಡಿದ್ದಾರೆ. ರವಿಕುಮಾರ್ ಹೇಳಿಕೆ ಒಳ್ಳೆ ಮಾರ್ಗ ಅಲ್ಲ ಅಂತ ಹೇಳಿ ಪರಮೇಶ್ವರ್ ಕೂಡ ಹೇಳಿದ್ದಾರೆ. ರವಿಕುಮಾರ್ ಹೇಳಿಕೆಗೆ ವಿಜಯೇಂದ್ರ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ತಮ್ಮ ಪಕ್ಷದ ನಾಯಕನನ್ನು ಏನೇ ಮಾತಾಡಿದ್ರು ಸಮರ್ಥಿಸಿಕೊಳ್ಳುವ ನಿಟ್ಟಿನಲ್ಲಿ ಅವರ ಹೇಳಿಕೆ ಇದ್ದಂಗೆ ಕಾಣಿಸ್ತಾ ಇದೆ. ಅದು ಕಾನೂನು ಇಲಾಖೆ ಪೊಲೀಸ್ನವ್ರು ನೋಡ್ತಾರೆ. ಏನ್ ರವಿಕುಮಾರ್ ಅದು ಕಾನೂನು ಇಲಾಖೆ ಪೊಲೀಸ್ನವ್ರು ನೋಡ್ತಾರೆ. ಏನ್ ರವಿಕುಮಾರ್ ಅವರು ಶಾಖೆಯಿಂದ ಬಂದಂತ ವ್ಯಕ್ತಿ. ಯಾವ ಶಾಖೆ? RSS ನಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಅವರಿಗೆ, ಮನುಸ್ಮೃತಿನಲ್ಲಿ ನಂಬಿಕೆ ಇದೆ. ಮನುಸ್ಮೃತಿನಲ್ಲಿ ಮಹಿಳೆಯರ ಸ್ಥಾನಮಾನ ಏನಿದೆ ಅಂತ ತಮ್ಗೆಲ್ಲರಿಗೂ ಗೊತ್ತಿದೆ. ಆ ಮನುಸ್ಮೃತಿನಲ್ಲಿ ಮಹಿಳೆಯರಿಗೆ ಏನ್ ಸ್ಥಾನಮಾನ ಇದೆ ಅಂತ ಓದ್ಬಿಡ್ಲಿ ನೀವು. ಆ ಮನುಸ್ಮೃತಿಯನ್ನ ಮೊದಲು ಬಿಜೆಪಿ ನಾಯಕರು, ಬಿಜೆಪಿ ಲೀಡರ್ಗಳು ಅವ್ರ ಮನೆಯಲ್ಲಿ ಅನುಷ್ಠಾನಕ್ಕೆ ತಗೊಂಡ್ ಬರ್ಲಿ. ನಾನು ಚಾಲೆಂಜ್ ಮಾಡ್ತೀನಿ ಅವರಿಗೆ. ಅವ್ರ ಹೆಂಡತಿ, ಅವ್ರ ಮನೆ ಹೆಣ್ಮಕ್ಳು ಏನಂತಾರೆ ಅದ್ರ ಬಗ್ಗೆ ನೋಡೋಣ. ಬರೇ ಬೇರೆಯವ್ರಿಗೆ ಮಾತ್ರ ಇದು. ಆದ್ರಿಂದ ನಾನು ಹೇಳ್ದಂಗೆ ರವಿಕುಮಾರ್ ಅವ್ರ ಕೋತಿ, ರವಿಕುಮಾರ್ ಅವ್ರ ರೇಬೀಸ್ ಬಂದಿದೆ ಅಂತಿದ್ರು. ನಾನು ಹೇಳ್ದೆ ಹಂಗೆ MLCನೆಲ್ಲ ನಾವು ಮಾತಾಡಬಾರ್ದು, ನಾವು ಗೌರವ ಕೊಡಬೇಕು ಅಂತ. ನಾನು ರವಿ ಅಣ್ಣನ್ಗೆ ಗೌರವದಿಂದ ಅಣ್ಣ 3 ಬಿಟ್ಟಿರೋ ರವಿ ಅಣ್ಣ, ಆ 3 ಕಾಯಿಲೆನ ವಾಸಿ ಮಾಡ್ಕೋಣ. BJP ಅವ್ರಿಗೆ ಕೇಳಕ್ ಬಯಸ್ತೀನಿ, ಕಾರಣವೇ ಇಲ್ಲದೆ ಬೊಗಳುವ ನಾಯಿಯನ್ನ ವಿಧಾನ ಪರಿಷತ್ತಿಗೆ ಹೇಗೆ ಕಳಿಸಿಕೊಟ್ಟರಿ ಎಂದು ಜನ ಕೇಳ್ತಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಇದು ಕೇವಲ ಕಾಂಗ್ರೆಸ್ನವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. BJPಗೂ ಕೂಡ ಇದು ಮುಜುಗರನೇ. BJPಯವರು ಕೂಡ ಕೆಲವಷ್ಟು ಜನ ಇದನ್ನು ಸಮರ್ಥನೆ ಮಾಡಿಕೊಂಡಿಲ್ಲ, DV ಸದಾನಂದ ಗೌಡ ಸೇರಿದಂತೆ. ಏನು ಹೇಳುತ್ತೆ BJP ವಲಯ ಈ ಕುರಿತಂತೆ? ರಾಕೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ದರೆ ರವಿಕುಮಾರ್ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮಾತನಾಡಿಸೋಣ. ಕಾಲ್ ಕಟ್ ಆಗಿದೆ. ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಮುಖ್ಯಮಂತ್ರಿ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಮುಖ್ಯಮಂತ್ರಿ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಮುಖ್ಯಮಂತ್ರಿ. ರವಿಕುಮಾರ್ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದೀವಿ. ಒಬ್ಬ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹೆಣ್ಣು ಮಗಳ ಬಗ್ಗೆ ಮಾತನಾಡುವಂಥ ಮಾತುಗಳಿವೆಲ್ಲವು. ಅವರು ಡೇ ಪೂರ್ತಿ ಮುಖ್ಯಮಂತ್ರಿಗಳಿಗೆ CS ಆಗಿರ್ತಾರೆ. ರಾತ್ರಿ ಪೂರ್ತಿ
ಸರ್ಕಾರಕ್ಕೆ CS ಆಗಿದ್ದಾರೆ ಅಂತ ಹೇಳಿದ್ದಾರೆ. ಏನಿದರ ಅರ್ಥ ಕೇಳೋಣ. ನಮ್ಮ ಪ್ರತಿನಿಧಿ ರಾಕೇಶ್ ಈಗ ನೇರ ಸಂಪರ್ಕದಲ್ಲಿ ಮತ್ತೊಮ್ಮೆ ಜಾಯ್ನ್ ಆಗ್ತಾ ಇದ್ದಾರೆ. BJP ವಲಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಿರುವ ಚರ್ಚೆಗಳೇನು? ಒಪ್ಪಿಕೊಳ್ಳುತ್ತಾ BJP? ದಶರಥ, ರವಿಕುಮಾರ್ ಅವರ ಹೇಳಿಕೆ ವಿಚಾರದಿಂದ ಪಕ್ಷಕ್ಕೆ ಒಂದು ಹಂತದಲ್ಲಿ ಮುಜುಗರವಾಗಿರೋದಂತೂ ನಿಜ. ಆದರೆ ಅದನ್ನು ನೇರವಾಗಿ ಎಲ್ಲೂ ಕೂಡ ಯಾರು ಹೇಳ್ಕೊಳ್ತಾ ಇಲ್ಲ. ಹೆಣ್ಣು ಮಕ್ಕಳ ವಿಚಾರ ಬಂದಾಗ ಅದರಲ್ಲಿ ಬದ್ಧತೆಯನ್ನು ತೋರಿಸಬೇಕು, ಯಾವುದೇ ರೀತಿಯಾದಂಥ ಅಗೌರವದ ಹೇಳಿಕೆಗಳನ್ನು ದಾಖಲಿಸಬಾರದು ಅನ್ನುವಂಥ ಮಾತುಗಳನ್ನು BJP ನಾಯಕರುಗಳು ಹೇಳ್ಕೊಳ್ತಿದ್ದಾರೆ. ಆದರೆ ಪಕ್ಷಾಧಾರಿತವಾಗಿ ಪಕ್ಷದ ಮೇಲೆ ನಡೀತಿರುವಂತಹ ಹೇಳಿಕೆ ವಿಚಾರದ ಕೌಂಟರ್ಗಳಿಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ವಲಯದ ಪ್ರಮುಖ ನಾಯಕರಾದಿಯಾಗಿ ಎಲ್ಲರೂ ಕೂಡ ಇದಕ್ಕೆ ಹೇಳಿಕೆಯನ್ನು ದಾಖಲಿಸಿದ್ದು, ಕಾಂಗ್ರೆಸ್ನವರು ತಾವು ಇಂಥ ವಿಚಾರಗಳು ಬಂದಾಗ ಯಾವ ರೀತಿ ನಡೆದುಕೊಂಡಿದ್ದಾರೆ, ಮುಖ್ಯಮಂತ್ರಿಗಳು ನಡೆದುಕೊಂಡಿದ್ದು ಹೇಗೆ, ಈ ಹಿಂದೆ ಪಕ್ಷದ ಶಾಸಕರೊಬ್ಬರು DC ಅವರ ವಿಚಾರದಲ್ಲಿ ಮಾತಾಡಿದ್ದು ಹೇಗೆ ಅನ್ನೋದನ್ನೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಳ್ಬೇಕು. ಕೇವಲ ಸನ್ನಿವೇಶ ಆಧಾರಿತವಾಗಿ ಆಡಿದ ಮಾತಿನಲ್ಲಿ ತಪ್ಪಿದ್ದರೆ ಅದನ್ನು ಕ್ಷಮೆ ಕೇಳುವಂಥ ಮುಖಾಂತರ ಸರಿಪಡಿಸ್ಕೊಳ್ಬೋದು, ಅಥವಾ ಅವರಿಗೆ ಅದನ್ನು ತಿಳಿ ಹೇಳುವಂತೆ ಮಾಡಬೇಕು. ಆದರೆ ರಾಜಕೀಯವಾಗಿ ರಾಜಕಾರಣಕ್ಕಾಗಿ ಅದನ್ನು ತೆಗೆದುಕೊಂಡು ಹೋಗೋದು ಸರಿಯಲ್ಲ ಅನ್ನುವಂಥ ಮಾತನ್ನು ಅವರು ಹೇಳ್ಕೊಳ್ತಿದ್ದಾರೆ. ವಿಚಾರದ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡುವುದಕ್ಕಿಂತ ಹೆಚ್ಚಾಗಿ ರಾಜಕೀಯ ವೈರುಧ್ಯವನ್ನು ತೆಗೆದುಕೊಳ್ತಿರುವುದು ತಪ್ಪು ಅನ್ನುವಂಥ ವಿಚಾರವನ್ನು ಅವರು ಕೂಡ ಹೇಳ್ಕೊಳ್ತಿದ್ದಾರೆ. ಹಾಗೆ BJPಯ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಅವರು ಪರ್ಟಿಕ್ಯುಲರ್ ಆಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕಾರಣಿಗಳಾದವರು ತಮ್ಮ ಮಾತಿನ ಮೇಲೆ ಹಿಡಿತವನ್ನು ಹೊಂದಬೇಕು, ತಮ್ಮ ಮಾತು ತೂಕದಿಂದ ಇರಬೇಕು ಅನ್ನೋದನ್ನು ಎಲ್ಲ ರಾಜಕಾರಣಿಗಳು ತಿಳಿದುಕೊಳ್ಬೇಕು ಅನ್ನುವಂತಹ ವಿಚಾರವನ್ನು ಹೇಳುವ ಮುಖಾಂತರ ಎಲ್ಲರಿಗೂ ಮಾದರಿಯಾಗುವಂಥ ಮಾತೊಂದನ್ನು ಹೇಳಿದ್ದಾರೆ. ದಶರಥ್, ಥ್ಯಾಂಕ್ ಯು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.